ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯುವನಿಧಿ ಯೋಜನೆ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನು, ಅಮೌಂಟ್ ಅಪ್ಡೇಟ್ ಅಂಡ್ ನಿಮಗೆ ಈ ವಿದ್ಯಾರ್ಥಿಗಳಿಗೆ ಯಾವಾಗ ಎಂಡ್ ಆಗುತ್ತೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಯುವನಿಧಿ ಯೋಜನೆ ಬಂದ್ಬಿಟ್ಟು ವ್ಯಾಲಿಡಿಟಿ ಅಂದರೆ ಸಮಯ ಬಂದ್ಬಿಟ್ಟು ನಿಮಗೆ ಸರ್ಕಾರದವರೇ ಹೇಳಿದ್ದಾರೆ. ಯೋಜನೆ ಜಾರಿಗೆ ತಂದ ಟೈಮ್ ಇಂದ ನಿಮಗೆ ಘೋಷಣೆ ಕೂಡ ಮಾಡಿದ್ದಾರೆ. ನಾವು 2 ವರ್ಷದವರೆಗೆ ಅಂದ್ರೆ ಅಪ್ ಟು 2 ಇಯರ್ಸ್ ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ಯೆ ಅಂತೇಳಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಂದ್ಬಿಟ್ಟು 2023 ಪಾಸ್ ಆಗಿರೋ ವಿದ್ಯಾರ್ಥಿಗಳಿಗೆ 2 ವರ್ಷ ಆಗ್ತಾ ಬಂತು. ಅಂಥವರಿಗೆ ನಾವು ಶೀಘ್ರದಲ್ಲೇ ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಅಂಥವರಿಗೆ ರದ್ದು ಆಗಿರೋ ಸಾಧ್ಯತೆ ಕೂಡ ಇದೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಆ ನಿಟ್ಟಿನಲ್ಲಿ ನಿಮಗೆ 3 ತಿಂಗಳಿಗೆ ಒಂದು ಬಾರಿ ನಿಮಗೆ ಇದ್ದ ಸೆಲ್ಫ್ ಡಿಕ್ಲರೇಷನ್ ಈಗ ತಿಂಗಳಿಗೆ ಒಂದು ಬಾರಿ ಘೋಷಣೆ ಕೂಡ ಮಾಡಿದ್ದಾರೆ. ಈಗ ಈ ಹಿಂದೆ ತರ 3 ತಿಂಗಳಿಗೆ ಒಂದು ಬಾರಿ ಇರೋದಿಲ್ಲ. ಈಗ ತಿಂಗಳಿಗೆ ಒಂದು ಬಾರಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಪ್ರಾಬಬಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಅನ್ಕೊಳ್ತೀನಿ. 25ನೇ ತಾರೀಕು ಲಾಸ್ಟ್ ಡೇಟು. 25ನೇ ತಾರೀಕು ಒಳಗಡೆ ನೀವು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಎಷ್ಟು ದಿನ ಒಳಗೆ ಬರುತ್ತೆ ಗೊತ್ತಿಲ್ಲ 2023 ಬ್ಯಾಚ್ ಅವರಿಗೆ, ಬಟ್ ಕಡ್ಡಾಯವಾಗಿ ನೀವು ಮಾಡಬೇಕಾಗುತ್ತೆ. ಅದು ಇಂಪಾರ್ಟೆಂಟ್. ಕೌಶಲ್ ಕಾರ್ಮಿಕ ನೋಂದಣಿ ಆಗಬೇಕಾಗುತ್ತೆ. ಕೆಲವರಿಗೆ ಡಿಪಾರ್ಟ್ಮೆಂಟ್ನಿಂದ ಮೆಸೇಜ್ ಕೂಡ ಬರುತ್ತೆ, ಅಪ್ಡೇಟ್ ಕೂಡ ಬರುತ್ತೆ. ಅದನ್ನ ಫಾಲೋ ಅಪ್ ಮಾಡಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ತೀರಿ. ಯಾರಿಗೆ ಲಾಂಗ್ ಬ್ಯಾಕ್ ಇಂದ ಅಮೌಂಟ್ ಬಂದಿಲ್ಲ, ಲೈಕ್ 2-3 ಮಂತ್ಸ್ ಇಂದ ಬಂದಿಲ್ಲ, ಲೈಕ್ ಸದ್ಯದ ಮಟ್ಟಿಗೆ ನಿಮಗೆ ಬರೋಬ್ಬರಿ ಸೆಪ್ಟೆಂಬರ್ವರೆಗೂ ಕೂಡ ಅಮೌಂಟ್ ಕ್ಲಿಯರ್ ಮಾಡಿದ್ದಾರೆ ಆಯ್ತಾ. ಅಕ್ಟೋಬರ್ ನವೆಂಬರ್ ಮಾತ್ರ ಪೆಂಡಿಂಗ್ ಇಟ್ಟಿದ್ದಾರೆ, ಸೆಪ್ಟೆಂಬರ್ವರೆಗೂ ಕ್ಲಿಯರ್ ಕೂಡ ಮಾಡಿದ್ದಾರೆ. ಆದ್ರೂ ಸೆಪ್ಟೆಂಬರ್ದು ಕೂಡ ಬಂದಿಲ್ಲ ಅಂತ ಹೇಳಿದ್ರೆ, ಸೆಪ್ಟೆಂಬರ್ ಅದು ಕೂಡ ಬಂದಿಲ್ಲ ಅಂದ್ರೆ ಅವ್ರು ನಿಮಗೆ ಟಿಲ್ ಸೆಪ್ಟೆಂಬರ್ವರೆಗೂ ನಿಮಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ಒಂದ್ಸಲ ನೀವು ನಿಮ್ಮ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೊಂಡು ಯಾವುದೇ ರೀತಿ ಸಮಸ್ಯೆ ಇದೆಯಾ ಅಂತ ಹೇಳಿ. ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದ್ರೆ ಡೋಂಟ್ ವೆರಿ. ಫಸ್ಟ್ ನಿಮಗೆ ಪೆಂಡಿಂಗ್ ಇರೋ ಅಮೌಂಟ್ನ ರಿಲೀಸ್ ಮಾಡಬೇಕಾಗುತ್ತೆ. ಪೆಂಡಿಂಗ್ ಇರೋ ಅಮೌಂಟ್ ರಿಲೀಸ್ ಮಾಡಿದ ನಂತರ ನಿಮಗೆ ಮೇನ್ ಉಳಿದವರಿಗೆ ಹಾಕ್ಬೇಕಾಗುತ್ತೆ ಆಯ್ತಾ. ಈ ತಿಂಗಳು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿದೀವಿ. ಟಿಲ್ ಬಂದ್ಬಿಟ್ಟು ನವೆಂಬರ್ ತಿಂಗಳದು ಬಿಡಿ, ಟಿಲ್ ಅಕ್ಟೋಬರ್ ತಿಂಗಳವರೆಗೂ ನಮಗೆ ಈ ತಿಂಗಳು ನಾವು ಎಕ್ಸ್ಪೆಕ್ಷನ್ ಕೂಡ ಇಟ್ಕೊಂಡಿದೀವಿ. ಬದಲು ಪೆಂಡಿಂಗ್ ಇರೋದನ್ನ ಕ್ಲಿಯರ್ ಮಾಡಿದ ನಂತರ ನಿಮಗೆ ತಿಂಗಳಿಗೆ ಉಳಿದ ಅಮೌಂಟ್ನ ಅವರು ನಿಮ್ಮ ಖಾತೆಗೆ ನೇರವಾಗಿ ಜಮೆ ಕೂಡ ಮಾಡ್ತಾರೆ. ಎಲ್ಲ ಕೂಡ ಕರೆಕ್ಟಾಗಿ ಇಟ್ಕೊಂಡಿರಿ. ಇದು ಇವತ್ತಿನ ಅಪ್ಡೇಟ್ಸು. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ, ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಸಮಸ್ಯೆ ಇದ್ರೆ, ಅದೇ ಯಾವ ತಿಂಗಳು ಹಣ ಬಂದಿಲ್ಲ ಅಂತ ಹೇಳಿ ಇದ್ರೆ ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡಿ. ನಾವು ನಿಮಗೆ ಬೇಕಾದ್ರೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಳ್ತೀವಿ. ನಿಮ್ಗೆ ಏನು ಸಮಸ್ಯೆ ಆಗಿರ್ಬೋದು ಅದನ್ನ ನೀವು ಹೇಗೆ ಸರಿಪಡಿಸ್ಕೋಬಹುದು, ಸಾಲ್ವ್ ಮಾಡ್ಕೋಬಹುದು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.